ನಮಸ್ಕಾರ ವೀಕ್ಷಕರೇ, ಪದ್ಮಿನಿ ಕ್ಲಿನಿಕ್ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ನಾನು ಅರವಿಂದ್. ಪ್ರತಿ ಶನಿವಾರ ರಾತ್ರಿ 11ರಿಂದ 12 ಗಂಟೆವರೆಗೆ ನಾವು ನಿಮ್ಮ ಜೊತೆ ಇರ್ತೀವಿ. ನಿಮ್ಮನ್ನ ಯಾವುದೇ ರೀತಿಯಾದಂತಹ ಸಮಸ್ಯೆ ಇರ್ಬೋದು, ವೈಯಕ್ತಿಕ ಅಥವಾ ಲೈಂಗಿಕ ಅಥವಾ ಸಂತಾನಹೀನತೆ, ಈ ರೀತಿ ಯಾವುದೇ ಸಮಸ್ಯೆ ಇದ್ದರೂ ನಿಮ್ಮ ಸಮಸ್ಯೆಗೆ ನಾವು ಪರಿಹಾರವನ್ನು ಕೊಡ್ತೀವಿ. ನೀವು ಇಚ್ಛೆಪಟ್ಟಲ್ಲಿ ನಿಮ್ಮ ಹೆಸರನ್ನು ನಾವು ಗೌಪ್ಯವಾಗಿ ಇಡ್ತೀವಿ. ಒಂದು ವೇಳೆ ನೀವು ದೂರವಾಣಿ ಕರೆಯನ್ನು ಮಾಡಿ ನಿಮಗೆ ಸಮಸ್ಯೆಯನ್ನು ಹೇಳ್ಕೊಳ್ಳೋದಕ್ಕೆ ಮುಜುಗರ ಆಯಿತು ಅಂತಂದರೆ ನೀವು ಖಂಡಿತ ನಾವು ಆವಾಗವಾಗ ನಮ್ಮ ಕಾರ್ಯಕ್ರಮದಲ್ಲಿ ವಿಳಾಸವನ್ನು ಕೊಡ್ತಾ ಇರ್ತೀವಿ. ಈ ವಿಳಾಸಕ್ಕೆ ಪತ್ರ ಬರೆಯಿರಿ. ಪತ್ರದ ಮುಖೇನ ನಿಮ್ಮ ಸಮಸ್ಯೆಗಳನ್ನ ಹೇಳ್ಕೊಳ್ಳಿ. ಆ ಸಮಸ್ಯೆಗೆ ನಮ್ಮ ಮುಂದಿನ ಸಂಚಿಕೆಯಲ್ಲಿ ನಾವು ಪರಿಹಾರವನ್ನು ಕೊಡ್ತೀವಿ. ಬನ್ನಿ, ಹಾಗಾದರೆ ಕಾರ್ಯಕ್ರಮವನ್ನು ಆರಂಭ ಮಾಡೋಣ. ಒನ್ಸ್ ಅಗೇನ್ ವೆಲ್ಕಮ್ ಟು ಪದ್ಮಿನಿ ಕ್ಲಿನಿಕ್. ನಿಮಗೆಲ್ಲ ಗೊತ್ತಿರೋ ಹಾಗೆ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡೋದಕ್ಕೋಸ್ಕರ ಖ್ಯಾತ ಸ್ತ್ರೀರೋಗ ಹಾಗೂ ಲೈಂಗಿಕ ರೋಗ ತಜ್ಞೆ ಡಾಕ್ಟರ್ ಪದ್ಮಿನಿ ಪ್ರಸಾದ್ ಅವರು ನಮ್ಮ ಜೊತೆ ಇದ್ದಾರೆ. ಪದ್ಮಿನಿ ಪ್ರಸಾದ್ ಅವರೇ, ನಮಸ್ಕಾರ. ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಾವೀಗಾಗಲೇ ಕಳೆದ ಸಂಚಿಕೆಯಲ್ಲಿ ಡಾಕ್ಟ್ರೇ ಒಂದು ಆಶ್ವಾಸನೆಯನ್ನು ನಮ್ಮ ವೀಕ್ಷಕರಿಗೆ ಕೊಟ್ಟಿದ್ವಿ. ಏನಂದರೆ, ನಮ್ಮ ಮುಂದಿನ ಸಂಚಿಕೆಯಲ್ಲಿ ಸಾಧ್ಯವಾದಷ್ಟು ನಾವು ಪತ್ರಗಳಿಗೆ ಮಹತ್ವವನ್ನು ಕೊಡ್ತೀವಿ. ನೀವು ಬರೆದಿರ್ತಕ್ಕಂಥ ಪತ್ರಗಳಿಗೆ ನಾವು ಪರಿಹಾರವನ್ನು ಕೊಡ್ತೀವಿ ಅಂತ ಅಂದ್ಬಿಟ್ಟು ಮಧ್ಯ ಮಧ್ಯದಲ್ಲಿ ನಾವು ಕರೆಗಳನ್ನು ಕೂಡ ಸ್ವೀಕರಿಸ್ಬೋದು. ಆದರೆ ಪತ್ರಗಳಿಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡೋಣ. ನಮ್ಮ ಮೊದಲ ಪತ್ರ, ಈ ಪತ್ರವನ್ನು ಬರೆದಿರ್ತಕ್ಕಂಥವರು ಮೂರ್ತಿ ಹಾಗೂ ಸಾವಿತ್ರಿ ದಂಪತಿಗಳು. ಮೂರ್ತಿ ಅವರಿಗೆ 40 ವರ್ಷ, ಸಾವಿತ್ರಿ ಅವರಿಗೆ 29 ವರ್ಷ. ಮದುವೆಯಾಗಿ 10 ವರ್ಷ ಆಗಿದೆ, ಇನ್ನೂ ಮಕ್ಕಳಾಗಿಲ್ಲ. ಎಲ್ಲ ರೀತಿಯ ಪರೀಕ್ಷೆಗಳನ್ನು ಮಾಡಿಸ್ಕೊಂಡಾಯಿತು. ಪರೀಕ್ಷೆಯ ಒಟ್ಟು ಫಲಿತಾಂಶ ಏನಂದರೆ, ಗಂಡನಿಗೆ ವೀರ್ಯಾಣುಗಳ ಕೊರತೆ ಅಂದರೆ 10 ಮಿಲಿಯನ್ ಇದೆ ಅಂತ ಬರೆದಿದ್ದಾರೆ. ಹೆಂಡತಿಗೆ ಅಂಡಾಣು ಚಿಕ್ಕದು ಮತ್ತು ವೀಕ್ ಇದೆ ಅಂತ ರಿಸಲ್ಟ್ ಬಂದಿದೆ. ಹಾಗಾಗಿ ನಾವು IVF ಮುಖೇನ ಮಕ್ಕಳನ್ನು ಪಡೆಯೋದಕ್ಕೆ ಸಾಧ್ಯನಾ? ಇದಕ್ಕೆ ಯಾವ ಆಸ್ಪತ್ರೆಗೆ ಹೋಗಬೇಕು, ಎಷ್ಟು ಖರ್ಚಾಗುತ್ತೆ, ಈಗ ಸದ್ಯದ ಸ್ಥಿತಿಯಲ್ಲಿ ನಮಗೆ ನಾರ್ಮಲ್ ಆಗಿ ಮಕ್ಕಳಾಗೋ ಸಾಧ್ಯತೆ ಇಲ್ವೇ ಇಲ್ವಾ ಅಂತ ಕೇಳ್ಕೊಂಡಿದ್ದಾರೆ. ಅದೇ ಈಗ 10 ವರ್ಷ ಆಗಿದೆ, ಬಹುಶಃ ಎಲ್ಲ ಬೇರೆ ರೀತಿಯೆಲ್ಲ ಚಿಕಿತ್ಸೆಗಳು ತೊಗೊಂಡಿರ್ಬೋದು ಅವರು. ಈ 10 ಮಿಲಿಯನ್ ಅದಕ್ಕಿಂತ ಹೆಚ್ಚಾಗ್ತಾ ಇಲ್ಲ ಅಂತ ಹೇಳಿದರೆ, 10 ಮಿಲಿಯನ್ ಇದ್ದರೆ ಖಂಡಿತವಾಗ್ಲೂ ಅವ್ರ ಮಕ್ಕಳಾಗೋ ಸಾಧ್ಯತೆ ಇದ್ದೇ ಇದೆ. ಇವಾಗ ಅದೇ ಅವರು IVF ಅಂತ ಹೇಳಿ ಪ್ರಣಾಳ ಶಿಶು ವಿಧಾನದಲ್ಲಿ ಸ್ವಲ್ಪ ವೀರ್ಯಾಣುಗಳಿದ್ರೂ ಕೂಡ ಒಂದು ಚೆನ್ನಾಗಿರುವಂಥ ಕೆಲವು ವೀರ್ಯಾಣುಗಳನ್ನ ಕೂಡ ತಗೊಂಡು ಅದರೊಳಗೇನೆ ಅವ್ರದ್ದೇ ಅದು ಮಗುನ ಮಾಡ್ಕೊಳ್ಳೋದಕ್ಕೆ ಸಾಧ್ಯತೆಗಳಿರುತ್ತೆ. ಇವಾಗೆಲ್ಲ ಇಕ್ಸಿ ಪ್ರೊಸೀಜರ್ ಅಂತ ಮಾಡ್ತಾರೆ. ಒಂದೇ ಒಂದು ಅಂಡಾಣುನಲ್ಲಿ ಒಂದೇ ಒಂದು ಚೆನ್ನಾಗಿರೋವಂಥ ವೀರ್ಯಾಣುನ ಅದರ ಒಳಗಡೆ ಮೈಕ್ರೋ ಇಂಜೆಕ್ಷನ್ ಅಂತ ಅನ್ನೋ ಥರ ಮಾಡಿ ಅದರೊಳಗೆ ಭ್ರೂಣ ಆಗೋ ಥರ ಮಾಡಿ ಅದು ಲ್ಯಾಬ್ರೇಟ್ರಿನಲ್ಲಿ ಅದನ್ನು ಗರ್ಭಕೋಶದೊಳಗೆ ಹಾಕ್ತಾರೆ, ಎಂಬ್ರಿಯೋ ಟ್ರಾನ್ಸ್ಫರ್ ಅಂತ. ಇದರೊಳಗೆ ಆಗುವಂಥ ಸಾಧ್ಯತೆಗಳು ಇದ್ದೇ ಇರುತ್ತೆ. ಅವ್ರ ಅಂಡಾಣುಗಳು ಬೆಳವಣಿಗೆ ಸರಿಯಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದನ್ನು ಇನ್ನೂ ಅವ್ರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಕೆಲವು ಈಗ ಅಂಡಾಶಯದಲ್ಲಿ ಅವರಲ್ಲಿ ಸಾಧ್ಯವಾದಷ್ಟು ಅಂಡಾಣುಗಳು ಇನ್ನೂ ಇದೆಯಾ ಇಲ್ವಾ, ಅಥವಾ ಖಾಲಿ ಆಗ್ತಾ ಬರ್ತಾ ಇದೆಯಾ ಇಲ್ಲ ಅಂತ ಅದಕ್ಕೂ ಕೂಡ ಕೆಲವು ಪರೀಕ್ಷೆಗಳಿದೆ. ಆ ಪರೀಕ್ಷೆಗಳನ್ನು ಮಾಡಿಕೊಂಡು ಅವಾಗ ಅವ್ರಿಗೆ ಇದನ್ನ ಪ್ರಣಾಳ ಶಿಶು ವಿಧಾನದಲ್ಲಿ ಖಂಡಿತವಾಗ್ಲೂ ಮಾಡೋ ಸಾಧ್ಯತೆಗಳಿದೆ. ಈಗ ಬೆಂಗಳೂರಿನಲ್ಲಿ ತುಂಬಾ ಒಳ್ಳೊಳ್ಳೆ IVF ಸೆಂಟರ್ಸ್ ಇದೆ, ಬಹಳಷ್ಟು ವೈದ್ಯರು ಅದನ್ನೆಲ್ಲ ಮಾಡ್ತಾ ಇದ್ದಾರೆ. ಯಾವುದಾದ್ರೂ ಅವರು ಸಂಪರ್ಕಿಸ್ಬೋದು, ಅದಕ್ಕೇನು ತೊಂದರೆ ಏನು ಇಲ್ಲ. ಅದಕ್ಕೆ ಖರ್ಚು ಅಂದರೆ ಸಾಧಾರಣವಾಗಿ ನಾವು ಸರಾಸರಿ ನಾವು ತಗೊಂಡಾಗ 1,00,000 ಹತ್ತಿರ ತನಕ ಬರ್ಬೋದು, ಅದಕ್ಕೆ ವೆಚ್ಚ ಬರ್ಬೋದು. ಆದರೂ ಕೂಡ ಅವರು ಒಂದು ಪ್ರಯತ್ನ ಮಾಡೋಕೆ ಅವರಲ್ಲಿ ಸಾಧ್ಯತೆ ಇದೆ ಅಂದರೆ ಖಂಡಿತವಾಗ್ಲೂ ಅವ್ರು ಪ್ರಯತ್ನ ಮಾಡ್ಬೋದು. ಈಗ ಈಗಿರ್ತಕ್ಕಂಥ ಕಂಡೀಷನ್ ಅಲ್ಲಿ ನಮಗೆ ನಾರ್ಮಲ್ ಆಗಿ ಮಗು ಆಗೋ ಸಾಧ್ಯತೆ ಇಲ್ವಾ ಅಂತ ಕೇಳ್ತಾರೆ. ಅವರ ವಯಸ್ಸು ಎಷ್ಟು ಹೇಳಿದ್ರು ಅವರು? 40 ವರ್ಷ ಗಂಡನಿಗೆ, 29 ವರ್ಷ ಹೆಂಡತಿಗೆ ಅಂತ. ಹೆಂಡತಿ ಇನ್ನೂ ಚಿಕ್ಕ ವಯಸ್ಸಿದೆ. ಅವರು ಬೇರೆ ಕೆಲವು ಪರೀಕ್ಷೆಗಳೆಲ್ಲ ಸರಿಯಾಗಿದೆಯಾ ಇಲ್ವಾ ಅಂತ ಹೇಳಿಲ್ಲ ಅವರು. ಯಾಕಂದ್ರೆ ಟ್ಯೂಬ್ ಎಲ್ಲ ಚೆನ್ನಾಗಿದೆಯಾ ಏನಿದೆ ಅಂತ. ಬೇರೆ ಕೃತಕ ವೀರ್ಯ ಧಾರಣೆ ಅದನ್ನೆಲ್ಲ ಅವರು ಪ್ರಯತ್ನ ಮಾಡಿದಾರ ಏನು ಅಂತ ಗೊತ್ತಿಲ್ಲ. ಸಹಜವಾಗಿ ಆಗೋದಕ್ಕೆ ಸ್ವಲ್ಪ ಕಷ್ಟ ಇರುತ್ತೆ. ಆದ್ರೆ ಈಗ ಇಷ್ಟು ವರ್ಷ ಪ್ರಯತ್ನ ಮಾಡಿ ಸಹಜ ರೀತಿನಲ್ಲಿ ಆಗದೆ ಇರೋದ್ರಿಂದ ಖಂಡಿತವಾಗ್ಲೂ ಅವ್ರು ಒಂದ್ಸಲ IVF ಅಥವಾ ಇದು ಟೆಸ್ಟ್ ಟ್ಯೂಬ್ ಬೇಬಿ ಪ್ರೊಸೀಜರ್ನ ಪ್ರಯತ್ನ ಮಾಡ್ಬೋದು. ಇನ್ನು ಕರೆಗಳು ಕೂಡ ಸಾಕಷ್ಟು ಬರ್ತವೆ. ಡಾಕ್ಟ್ರೇ, ಶಿವಮೊಗ್ಗದಿಂದ ರಾಜು ಅಂತಕ್ಕಂಥವ್ರು ಕರೆ ಮಾಡಿದ್ದಾರೆ. ರಾಜು ಅವರೇ, ಹೇಳಿ, ಏನು ಸಮಸ್ಯೆ ಇದೆ ನಿಮಗೆ? ಸರ್ ನಮಸ್ಕಾರ. ನಮಸ್ಕಾರ, ಹೇಳಿ ಸರ್. ನಮಸ್ಕಾರ ಮೇಡಮ್. ನಮಸ್ಕಾರ, ಹೇಳಿ ರಾಜು ಅವರೇ. ಮೇಡಮ್, ಈ ಅತಿಯಾದ ಲೈಂಗಿಕ ಕ್ರಿಯೆಯಿಂದ ಲೈಂಗಿಕ ಕ್ರಿಯೆ ಮಾಡಿದ್ರೆ ಏನಾರ ಹಾರ್ಮೋನ್ಸ್ ಬಿಟ್ಟು ಮನುಷ್ಯ ದೇಹದ ಬದಲಾವಣೆ ಏನಾರ ಆಗುತ್ತೆ ಮೇಡಮ್? ಅದು ಅಂದ್ರೆ ನಿಶಕ್ತಿ ಆಗ್ಲಿ, ಅದು ಬೇರೆ ಏನಾರ ಪ್ರಾಬ್ಲಮ್ ಇದಾಗುತ್ತೆ ಮೇಡಮ್? ಅತಿಯಾದ ಲೈಂಗಿಕ ಕ್ರಿಯೆಯಿಂದ
ಏನಾದರೂ ಹಾರ್ಮೋನ್ಸ್ ಬದಲಾಗುತ್ತಾ, ವೀಕ್ ಆಗ್ತೀವಾ ಅಂತ ಪ್ರಶ್ನೆನ ಕೇಳ್ತಾ ಇದ್ದಾರೆ. ಈಗ ಅತಿಯಾದ ಲೈಂಗಿಕ ಕ್ರಿಯೆ ಅಂತ ಹೇಳಿದರೆ ಒಂದು ವ್ಯಕ್ತಿಯಿಂದ ಒಂದು ವ್ಯಕ್ತಿಗೆ ಬದಲಾವಣೆ ಆಗುತ್ತೆ. ಒಂದು ವ್ಯಕ್ತಿಗೆ ಅದು ಜಾಸ್ತಿ ಅಂತ ಅನಿಸೋದು, ಇನ್ನೊಂದು ವ್ಯಕ್ತಿಗೆ ಅದು ಕಡಿಮೆ ಅಂತ ಅನ್ನಿಸ್ಬೋದು. ಯಾಕಂದರೆ ನೀವು ಯಾವುದೇ ಒಂದು ಈಗ ಹಸ್ತಮೈಥುನ ಈ ಥರದ್ದೆಲ್ಲ ಚಟವಾಗಿ ನೀವು ಹೆಚ್ಚಿನ ರೀತಿಯಲ್ಲಿ ಅದರೊಳಗೆ ತೊಡಗಿಸ್ಕೊಂಡಾಗ ಬೇರೆ ರೀತಿಯಲ್ಲಿ ನಿಮಗೆ ತೊಂದರೆಗಳು ಉಂಟಾಗತ್ತೆ. ಮಾನಸಿಕವಾಗಿ ತೊಂದರೆ ಉಂಟಾಗ್ಬೋದು, ಆತಂಕಕ್ಕೆ ಒಳಪಡ್ಬೋದು, ಬೇರೆ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಕಡಿಮೆ ಆಗ್ಬೋದು. ಹಾಗೆ ದಂಪತಿಗಳಲ್ಲಿ ಕೂಡ ಅವರಿಬ್ಬರಿಗೆ ಅದು ಸಾಧ್ಯತೆಗಳಿದ್ದರೆ ಅವ್ರಿಗೆ ಎಷ್ಟರ ಮಟ್ಟಿಗೆ ಅವರಿಬ್ಬರು ಎಷ್ಟು ಸಲ ಸಂಭೋಗ ಮಾಡೋಕ್ಕೆ ಸಾಧ್ಯತೆ ಇದೆ, ಏಕಾಂತ ಇದೆಯಾ, ಅವರ ದೇಹದ ಆರೋಗ್ಯ ಚೆನ್ನಾಗಿದೆಯಾ, ಮತ್ತು ಇಬ್ರಿಗೂ ಪತಿ ಪತ್ನಿ ಇಬ್ರಿಗೂ ಒಂದು ಆಸಕ್ತಿ ಇದೆಯಾ ಅನ್ನೋದ್ರ ಮೇಲೆ ಅದು ಅವಲಂಬಿಸಿರತ್ತೆ. ಅದರಿಂದ ಯಾರಿಬ್ರಿಗೂ ತೊಂದರೆ ಇರಲಿಲ್ಲ, ಸಂಗಾತಿಗಾಗಲಿ ನಿಮಗಾಗಲಿ ತೊಂದರೆ ಇರಲಿಲ್ಲ ಅಂದರೆ ಅದರಿಂದ ಈಗ ಅತಿಯಾದ್ದು ಅಥವಾ ಕಡಿಮೆಯಾದ್ದು ಅನ್ನೋ ಥರ ಏನೂ ಇರೋದಿಲ್ಲ. ಆದರೆ ಯಾವುದೇ ಒಂದು ಆಹಾರ ಕೂಡ ನೀವು ಹೆಚ್ಚಿಗೆ ಅತಿಯಾಗಿ ಸೇವಿಸಿದ್ರೆ ಏನಾಗುತ್ತೆ, ಅದು ಕೂಡ ವಿಷ ಆಗುತ್ತಲ್ವಾ. ಆ ರೀತಿ ಯಾವುದೇ ಒಂದು ಲಿಮಿಟು ಅಂತ ಹೇಳೋದು ಅದಕ್ಕೋಸ್ಕರವಾಗಿ ನಿಮ್ಮ ದೇಹಕ್ಕೂ ತೊಂದರೆ ಆಗಬಾರ್ದು, ಮನಸ್ಸಿಗೂ ಕೂಡ ತೊಂದರೆ ಆಗದ ರೀತಿಯಲ್ಲಿ ನೀವು ನಡ್ಸ್ಕೊಂಡು ಹೋಗ್ಬೋದು. ಓಕೆ, ಇದ್ರ ಜೊತೆಗೆ ನನಗೊಂದು ಪ್ರಶ್ನೆ ಉದ್ಭವ ಆಗುತ್ತೆ ಡಾಕ್ಟರ್. ಈಗ ಸಾಮಾನ್ಯವಾಗಿ ಲೈಂಗಿಕ ಕ್ರಿಯೆಯಲ್ಲಿ ಯಾರನ್ನ ಸ್ಟ್ರಾಂಗು ಯಾರನ್ನ ವೀಕ್ ಅಂತ ಕನ್ಸಿಡರ್ ಮಾಡ್ಬೋದು? ಈಗ ಯಾಕೆಂದರೆ ಕೆಲವರಿಗೆ ಮನಸ್ಸಿನಲ್ಲಿ ಒಂದು ಇದು ಬಂದ್ಬಿಟ್ಟಿರುತ್ತೆ, ಅಯ್ಯೋ ನಾನು ತುಂಬ ವೀಕ್ ಅಂತ ಅಂದ್ಬಿಟ್ಟು. ದೈಹಿಕವಾಗಿ ಸದೃಢರಾಗಿದ್ದರೂ ಕೂಡ ನಾನು ತುಂಬ ವೀಕ್ ಅನ್ನೋ ಒಂದು ಮೂಢನಂಬಿಕೆ ಅವರಲ್ಲಿ ಇರುತ್ತೆ. ಅದನ್ನು ಹೇಗೆ ಹೋಗ್ಲಾಡಿಸೋದು ಅಂತ ಅಂದ್ಬಿಟ್ಟು. ಅದೇ ಅದು ಅವರಾಗೆ ಅವ್ರನ್ನ ವೀಕ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಎಷ್ಟೋ ಸಲ ನನ್ನಲ್ಲಿ ಪೇಷಂಟ್ಸ್ ಬಂದಾಗ ಕೂಡ ಹೇಳ್ತಾರೆ, ಇವಳು ತುಂಬಾ ವೀಕು ಡಾಕ್ಟ್ರೆ, ಸ್ವಲ್ಪ ಸಣ್ಣಾಗಿದ್ದ ತಕ್ಷಣ ಅವ್ರು ವೀಕು ಅಂತ ಅನ್ಕೊಂಡ್ಬಿಡ್ತಾರೆ, ಅಥವಾ ದಪ್ಪಕ್ಕಿರೋರೆಲ್ಲ ಸ್ಟ್ರಾಂಗು ಅಂತ ಅನ್ಕೊಂಡ್ಬಿಡ್ತಾರೆ. ಆ ರೀತಿ ಅಂತ ಏನು ಇರೋದಿಲ್ಲ. ದೇಹದ ಆರೋಗ್ಯ ಅವರಲ್ಲಿ ಚೆನ್ನಾಗಿದ್ದು ಅವರು ದಿನನಿತ್ಯದ ಕೆಲಸ ಕಾರ್ಯಗಳು ಮಾಡ್ಕೊಂಡಾಗ್ಲಿ, ಅಥವಾ ಅವರು ಆಫೀಸ್ ಕೆಲಸ ಅಥವಾ ಏನೇ ಅವ್ರು ಮಾಡೋವಂಥ ಕೆಲಸ ಸರಿಯಾದ ರೀತಿ ಮಾಡಿ ದೇಹಕ್ಕೆ ಸುಸ್ತು ಆಯಾಸ ಪದೇ ಪದೇ ಕಾಯಿಲೆ ಬೀಳೋದು ಆಗದೆ ಇಲ್ಲ ಅಂತ ಹೇಳಿದ್ರೆ ಅವರು ಸರಿಯಾಗೇ ಇದ್ದಾರೆ ಅಂತ ಅರ್ಥ. ಅದರಿಂದ ಆ ರೀತಿನಲ್ಲಿ ಅವರೇ ಅನ್ಕೊಂಡ್ ಬಿಡಬಾರ್ದು ನಾನು ವೀಕು ಅಥವಾ ನಾನು. ಬಟ್ ಇನ್ನೂ ಒಂದು ಏನಾಗುತ್ತೆ ಅಂತ ಹೇಳಿದ್ರೆ, ನನಗೆ ವೀಕ್ನೆಸ್ ಇದೆ ಅಂತ ಹೇಳ್ಬೇಕಾದ್ರೆ ಸುಮ್ಮನೆ ಜನರು ಏನಾಗುತ್ತೆ, ಎಷ್ಟೋ ಜನ ಪೇಷಂಟ್ಸು ನಾನು ನೋಡಿದ್ದೀನಿ ಈ ಲೈಂಗಿಕ ತೊಂದರೆಗಳಿರೋ ಅಂಥವ್ರಲ್ಲಿ, ನನಗೆ ವೀಕ್ನೆಸ್ಸು ಅಂತ ಹೇಳ್ಬಿಟ್ಟು ಒಂದು 10 ಜನ ಡಾಕ್ಟರ್ ಹತ್ರ ಹೋಗಿರ್ತಾರೆ. ಅವರು ಏನು ಎಲ್ಲ ಥರದ್ದು ಟಾನಿಕ್ಗಳು ಪ್ರಿಸ್ಕ್ರಿಪ್ಷನ್ ಅವ್ರ ಹತ್ರ ಇಲ್ಲದೆ ಇರೋ ಪ್ರಿಸ್ಕ್ರಿಪ್ಷನ್ನೇ ಇಲ್ಲ, ಅಥವಾ ತಗೊಳ್ಳದೇ ಇರೋ ಮೆಡಿಸಿನ್ನೇ ಇಲ್ಲ, ಆದರೂ ಕೂಡ ವೀಕ್ನೆಸ್ ಕಡಿಮೆ ಇಲ್ಲ. ಎಲ್ಲೋ ಒಂದು ಕಡೆ ಹೋಗ್ಬಿಟ್ಟು ಯಾರಾದರೂ ಒಬ್ಬರು ಡಾಕ್ಟ್ರು ನಿಜವಾಗಿ ಇವರು ಇರೋ ಸಮಸ್ಯೆನ ಕಂಡುಹಿಡಿತಾರ ಅನ್ನೋದು ಆಸೆಯಿಂದ ಒಂದು ಡಾಕ್ಟ್ರಿಂದ ಡಾಕ್ಟ್ರ್ ಹೋಗ್ತಿರ್ತಾರೆ. ನಿಜವಾದ ಅವ್ರ ವೀಕ್ನೆಸ್ಸು ಅಂತ ಅವ್ರು ಅನ್ಕೊಳ್ತಾ ಇರೋದು, ಕೆಲವು ಸಲ ಈ ವೀರ್ಯ ಹೋಗ್ತಾ ಇದೆ ಅನ್ನೋ ಒಂದು ಆತಂಕದಿಂದ ವೀಕ್ನೆಸ್ ಅನ್ಕೋತಾರೆ. ಮತ್ತೆ ನಾವು ಲೈಂಗಿಕವಾಗಿ ನಿಮ್ರ ದೌರ್ಬಲ್ಯ ಇದ್ದಾಗ ನನಗೆ ವೀಕ್ನೆಸ್ ಅನ್ಕೊಂಡಿರ್ತಾರೆ. ಆದ್ರೆ ಅದನ್ನ ಡಾಕ್ಟರ್ ಹತ್ರ ಅವ್ರು ಹೇಳಲ್ಲ. ಅವ್ರು ಹೇಳೋ ರೀತಿನಲ್ಲಿ ಅದು ಡಾಕ್ಟರ್ಗಳಿಗೂ ಕೂಡ ಗೊತ್ತಾಗಲ್ಲ ಇವ್ರು ಯಾತಕ್ಕೋಸ್ಕರ ವೀಕ್ನೆಸ್ ಅಂತಿದ್ದಾರೆ. ಎಲ್ಲ ಪರೀಕ್ಷೆಗಳು ಅವರಲ್ಲಿ ನಾರ್ಮಲ್ಲೇ ಬಂದಿರುತ್ತೆ ಅವಾಗ. ಇನ್ನು ಮಡಿವಾಳದಿಂದ ಬಸವರಾಜು ಅನ್ನೋರು ಪತ್ರವನ್ನು ಬರೆದಿದ್ದಾರೆ. ನನಗೆ ಮದುವೆಯಾಗಿ 4 ವರ್ಷ ಆಯಿತು, ಇನ್ನೂ ಮಕ್ಕಳಾಗಿಲ್ಲ. ಸೀಮೆನ್ ಟೆಸ್ಟ್ ಮಾಡಿಸಿದಾಗ ಮೊಟಾಲಿಟಿ ರ್ಯಾಪಿಡ್ ಎನಲ್ಲಿ 0 ಇತ್ತು, ರ್ಯಾಪಿಡ್ ಬಿನಲ್ಲಿ 50% ಇತ್ತು. ಆನಂತರ ನಾನು CQ ಮಾತ್ರೆಯನ್ನು ತೊಗೊಂಡು ಸುಮಾರು 6 ತಿಂಗಳು ತೊಗೊಂಡೆ, ರ್ಯಾಪಿಡ್ ಎ 12% ಆಯಿತು. ಆದರೂ ಕೂಡ ಒಟ್ಟಾರೆಯಾಗಿ ನನಗೆ ವೈದ್ಯರು ಹೇಳೋ ಪ್ರಕಾರ ಮೊಟಾಲಿಟಿ ಮತ್ತು ಮಾರ್ಫಾಲಜಿ ಎರಡೂ ಜಾಸ್ತಿ ಆಗಿಲ್ಲ ಅಂತ ಹೇಳ್ತಾರೆ. ಇವೆರಡನ್ನು ಇನ್ಕ್ರೀಸ್ ಮಾಡ್ಕೊಳ್ಳೋಕೆ ಏನಾದರೂ ಪರಿಹಾರ ಇದೆಯಾ ತಿಳಿಸಿ ಅಂತ. ಕೆಲವು ಔಷಧಿಗಳನ್ನು ಕೊಟ್ಟು ಅದನ್ನು ಸ್ವಲ್ಪ ಕೆಲವು ಸಲ ಆಗುತ್ತೆ, ಅದು ಉತ್ಪತ್ತಿ ಆಗೋದ್ರೊಳಗೆ ಸ್ವಲ್ಪ ಬದಲಾವಣೆ ಆದಾಗ ಅವರಲ್ಲಿ ಈ ಗುಣಮಟ್ಟ ಒಂದು ಸ್ವಲ್ಪ ಹೆಚ್ಚಾಗತ್ತೆ. ಆದರೂ ಕೂಡ ಎಷ್ಟೇ ಸಲ ಚಿಕಿತ್ಸೆ ತಗೊಂಡ್ರೂ ಕೂಡ ಅವ್ರದ್ದೇನು ಸರಿ ಹೋಗಿಲ್ಲ ಅಂದಾಗ ಇಂಥವರಲ್ಲೆಲ್ಲ ಈ ಕೃತಕ ವೀರ್ಯಧಾರಣೆ ಅಥವಾ ಈ ಟೆಸ್ಟ್ ಟ್ಯೂಬ್ ಬೇಬಿ ಪ್ರೊಸೀಜರಲ್ಲಿ ಹೆಚ್ಚಿಗೆ ಅವ್ರಿಗೆ ಗರ್ಭಧಾರಣೆ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಇದಲ್ಲದೆ ಅವರ ಪತ್ನಿನಲ್ಲಿ ಕೂಡ ಬೇರೆ ಯಾವುದೇ ರೀತಿಯಾಗಿ ತೊಡಕುಗಳಿಲ್ವಾ ಗರ್ಭಧಾರಣೆ ಆಗೋದಕ್ಕೆ ಅಂತ ಅದನ್ನು ಕೂಡ ಪರೀಕ್ಷೆ ಕೊಟ್ಟಿದ್ದಾರೆ. ನನ್ನ ಪತ್ನಿಗೆ 29 ವರ್ಷ, ಆಕೆನೂ ಕೂಡ ನಾನು ಎಲ್ಲಾ ಪರೀಕ್ಷೆಗೆ ಒಳಪಡಿಸಿದ್ದೀನಿ, ಆಕೆಯಲ್ಲಿ ಯಾವುದೇ ತೊಂದರೆ ಇಲ್ಲ ಅಂತ ವೈದ್ಯರು ತಿಳಿಸಿರುತ್ತಾರೆ. ಹಾಗಾದ್ರೆ ಅವ್ರಿಗೇನು ತೊಂದರೆ ಇಲ್ಲ ಅನ್ನೋದಾದ್ರೆ ಕೃತಕ ವೀರ್ಯಧಾರಣೆ 1-2-3 ಸಲ ಪ್ರಯತ್ನ ಮಾಡ್ಬೋದು. ಅವರು ವೀರ್ಯನ ಅವರು ಗರ್ಭಕೋಶದೊಳಗೆ ಹಾಕುವಂಥದ್ದು, ಅದರೊಳಗೂ ಕೂಡ ಸಾಧ್ಯತೆ ಇರಲಿಲ್ಲ ಅಂದಾಗ ಪ್ರಣಾಳ ಶಿಶು ವಿಧಾನಕ್ಕೆ ಹೋಗ್ಬೋದು, ಒಂದ್ಸಲ ನೋಡ್ಬೋದು. ಇನ್ನು ಮತ್ತೊಂದು ಪತ್ರ ಬಂದಿರತಕ್ಕಂಥದ್ದು ರಾಜು ಅನ್ನೋರಿಂದ, ಊರು ಬೇಡ ಅಂತ ಹೇಳ್ತಾರೆ. ನಾನು ಸಂಭೋಗ ಕ್ರಿಯೆ ಮಾಡಿದ ಕೆಲವೇ ಕ್ಷಣಗಳಲ್ಲಿ ಶೀಘ್ರ ಸ್ಖಲನವಾಗುತ್ತೆ. ನನ್ನ ಪ್ರಶ್ನೆ ಏನಂದರೆ, ಸಂಭೋಗ ಮಾಡಿ ರಾತ್ರಿ ಮಲಗಿದ ನಂತರ ಬೆಳಗ್ಗೆ ಎದ್ದ ಮೇಲೆ ನರಗಳ ಸೆಳೆತ ಮತ್ತು ಎದ್ದ ಮೇಲೆ ಕಾಲುಗಳ ಪಾದದ ಬಳಿ ಬಹಳ ನೋವಿರುತ್ತೆ, ಕೆಲವು ನಿಮಿಷಗಳು ಹಾಗೆ ಇರುತ್ತೆ, ನಾನು ಏನು ಮಾಡಬೇಕು ಅಂತ ತಿಳಿಸಿ ಅಂತ ನಿಮ್ಮನ್ನು ಕೇಳ್ಕೊಳ್ತೀನಿ ಅನ್ನೋ ಪ್ರಶ್ನೆ ಕೇಳಿದ್ದಾರೆ. ಅದು ಇದು ಶೀಘ್ರ ಸ್ಖಲನದ ತೊಂದರೆ ಇದೆ ಅಂತ ಹೇಳಿದ್ದಾರೆ. ಶೀಘ್ರ ಸ್ಖಲನದ ತೊಂದರೆಗೆ ಅವರಲ್ಲಿ ಮತ್ತೇನಾದರೂ ತೊಂದರೆ, ಸಾಧಾರಣವಾಗಿ ಬಹಳಷ್ಟು ಜನರಲ್ಲಿ ಬೇರೆ ಏನು ದೈಹಿಕವಾಗಿ ಆಗಲಿ ಅವ್ರಿಗೇನು ತೊಂದರೆಗಳಿರೋದಿಲ್ಲ, ಇತರೆ ಕಾಯಿಲೆಗಳಿರೋಲ್ಲ. ಬಟ್ ಕೆಲವರಲ್ಲಿ ಮಾತ್ರ ಈ ಡಯಾಬಿಟಿಸ್ ಇರ್ಬೋದು ಅಥವಾ ಕೆಲವು ಬೇರೆದೊಂದು
ನರಗಳಿಗೆ ಸಂಬಂಧಪಟ್ಟ ತೊಂದರೆಗಳಿರ್ಬೋದು, ಅಥವಾ ಮೂತ್ರಕೋಶದಲ್ಲಿ ಅಥವಾ ಪ್ರಾಸ್ಟೇಟ್ ಗ್ರಂಥಿನಲ್ಲಿ ಈ ಥರ ಎಲ್ಲ ಕೆಲವು ತೊಂದರೆಗಳಿದ್ದಾಗ ಅವರು ಕೆಲವು ಸಲ ಶೀಘ್ರಸ್ಖಲನ ಆಗುತ್ತೆ. ಅವ್ರನ್ನ ಪರೀಕ್ಷೆ ಮಾಡಿ ಬೇರೆ ಯಾವುದೂ ತೊಂದರೆ ಇಲ್ಲ ಅಂತ ತಿಳ್ಕೊಂಡಾಗ ಅದಕ್ಕೆ ಅದು ಒಂದು ಚಿಕಿತ್ಸೆಗಳು ಕೂಡ ಇದೆ ಶೀಘ್ರಸ್ಖಲನಕ್ಕೆ, ಅದನ್ನು ಉಪಯೋಗಿಸ್ಬೋದು. ಮತ್ತು ಅವ್ರಿಗೆ 2-3 ಥರ ಆತಂಕದಿಂದನೇ ಅವರು ಸಂಭೋಗ ಕ್ರಿಯೆ ನಡೆಸಿರ್ತಾರೆ. ಈಗ ಶೀಘ್ರಸ್ಖಲನ ಆಗಿದೆ, ಮನಸ್ಸಿಗೆ ಬೇಜಾರಿರ್ಬೋದು, ಮತ್ತು ಯಾವುದೇ ಒಂದು ಸಂಭೋಗ ಕ್ರಿಯೆ ನಡೆಸಿದ ನಂತರ ಕೂಡ ಅದು ಕೂಡ ಒಂದು ವ್ಯಾಯಾಮಕ್ಕೆ ಸಮಾನ ಅದು. ಹಾಗಾಗಿ ಏನಾಗುತ್ತೆ, ಸ್ವಲ್ಪ ಮಟ್ಟಿಗೆ ಸುಸ್ತು, ನಿದ್ದೆ ಈ ಥರ ಅನಿಸಿರ್ಬೋದು, ಅಥವಾ ಕೈಕಾಲಲ್ಲಿ ನೋವು ಥರ ಇರ್ಬೋದು. ಸ್ವಲ್ಪ ಹೊತ್ತಾದ್ಮೇಲೆ ಅದೆಲ್ಲ ತನಗೆ ತಾನಾಗೆ ಹೊರಟೋಗುತ್ತೆ. ಅದಕ್ಕೆ ಅವ್ರು ಅಷ್ಟೊಂದು ಏನು ಆತಂಕ ಪಡೋದು ಬೇಡ. ಆದರೂ ಕೂಡ ತುಂಬ ಅವ್ರಿಗೆ ಈ ಥರ ಪದೇ ಪದೇ ಏನೋ ವೀಕ್ನೆಸ್ ಅನ್ನಿಸ್ತಾ ಇರೋದ್ರಿಂದ, ಅವ್ರ ಮನಸ್ಸಿಗೆ ಬಂದಿರೋದ್ರಿಂದ ಅವ್ರೊಂದ್ಸಲ ರಕ್ತಮೂತ್ರ ಪರೀಕ್ಷೆ, ಬೇರೆ ಏನಾದರೂ ಕಾರಣಗಳಿದೆಯಾ ವೀಕ್ನೆಸ್ಗೆ ಅನ್ನೋದನ್ನು ಕೂಡ ಪರೀಕ್ಷೆ. ನನ್ನ ಸ್ನೇಹಿತರೆಲ್ಲ ನನಗೆ ಮಾರುಕಟ್ಟೆಯಲ್ಲಿ ಸಿಗುವ ಸ್ಟೇ ಆನ್ ಮತ್ತು ರಾಜಾ ಮಾಲ್ಟ್ ಎಂಬ ಮಾತ್ರೆಗಳನ್ನು ತಗೋ ಅಂತ ಸಜೆಸ್ಟ್ ಮಾಡಿರ್ತಾರೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಅಂತ ಕೇಳ್ತೀನಿ. ಈಗ ಜಾಹೀರಾತುಗಳು ನಿಮಗೆ ಅದರೊಳಗೂ ಸೆಕ್ಸ್ ವಿಷಯದಲ್ಲಿ ಅಂತ ಹೇಳಿದ್ರೆ ನೀವು ಎಷ್ಟು ದಿನನಿತ್ಯ ಜಾಹೀರಾತುಗಳು ನೋಡ್ತೀರಾ. ಅದೆಲ್ಲ ಎಷ್ಟರ ಮಟ್ಟಿಗೆ ಸಹಾಯ ಮಾಡುತ್ತೆ, ಎಷ್ಟರ ಮಟ್ಟಿಗೆ ಇಲ್ಲ ಅನ್ನೋದು. ಈಗ ಎಷ್ಟೋ ದಿವಸ ತೊಗೊಂಡ್ಮೇಲೂ ಕೂಡ ಏನು ಉಪಯೋಗ ಆಗಲಿಲ್ಲ ಡಾಕ್ಟ್ರೆ ಅಂತ ಎಷ್ಟೋ ಜನ ಬರ್ತಾರೆ. ಆದ್ದರಿಂದ ಕೆಲವಕ್ಕೆ ಈ ಸ್ಪೆಸಿಫಿಕ್ ಟ್ರೀಟ್ಮೆಂಟ್ ಅಂತ ನಾವೇನು ಹೇಳ್ತೀವಿ, ಇಂಥದ್ದೇ ನಿರ್ದಿಷ್ಟವಾದ ಒಂದು ಚಿಕಿತ್ಸೆ, ಆ ಚಿಕಿತ್ಸೆನಲ್ಲಿ ಮಾತ್ರ ಅದು ಗುಣವಾಗುತ್ತೆ. ಆ ರೀತಿ ನಿರ್ದಿಷ್ಟ ಚಿಕಿತ್ಸೆಗಳನ್ನು ತಗೊಂಡಾಗ ಖಂಡಿತ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಇದೆಲ್ಲ ಏನಾಗಿ ಸ್ವಲ್ಪ ಈ ವೈಟಮಿನ್ಸು ಅದು ಇದು ಅದರದನ್ನೆಲ್ಲ ಸೇರಿಸಿ ಒಂದೇನೋ ವೀಕ್ನೆಸ್ಸು ಕೆಲವರಲ್ಲಿ ಸಹಾಯ ಆಗ್ಬೋದು ಅದು. ಬಟ್ ಅದು ಇನ್ನೂ ಬಹಳಷ್ಟು ಅದ್ರ ಬಗ್ಗೆ ಅಧ್ಯಯನಗಳು ನಡೀಬೇಕಾಗತ್ತೆ. ವೈದ್ಯರ ಹತ್ರ ಹೋಗಿ ಸೂಕ್ತ ತಪಾಸಣೆ ಮಾಡಿಸ್ಕೊಳ್ದೆ ಇಂಥ ಒಂದು ಮಾತ್ರೆಗಳನ್ನ ತಗೊಳ್ತಕ್ಕಂಥದ್ದು ಸೂಕ್ತ ಅಲ್ಲ ಅಂತ. ಕೆಲವು ಈ ಸ್ಪ್ರೇ ಅದು ಉಪಯೋಗಿಸ್ತಾರಲ್ಲ, ಸ್ಪ್ರೇ ಯಾವುದೋ ಬಗ್ಗೆ ಏನೋ ಹೇಳಿದಾರಲ್ಲ, ಕೆಲವು ಸಲ ಈ ಶೀಘ್ರಸ್ಖಲನದ ತೊಂದರೆಗಳಿಗೆ ಸ್ವಲ್ಪ ಮಟ್ಟಿಗೆ ಕೆಲವರಲ್ಲಿ ಅದು ಉಪಯೋಗ ಆಗುತ್ತೆ. ಆದರೆ ಎಲ್ಲರಲ್ಲೂ ಅದು ಉಪಯೋಗ ಆಗುತ್ತೆ ಅಂತ ಹೇಳೋಕ್ಕಾಗುತ್ತೆ. ಓಕೆ, ಇನ್ನು ಸಾಕಷ್ಟು ಪತ್ರಗಳಿದೆ, ಸಾಕಷ್ಟು ಜನ ನಮ್ಮ ಜೊತೆ ಕರೆ ಮಾಡೋದಕ್ಕೆ ಕಾಯ್ತಾ ಇದ್ದಾರೆ ತಮ್ಮ ಸಮಸ್ಯೆಗಳನ್ನ ಹೇಳ್ಕೊಳ್ಳೋದಕ್ಕೆ. ಅವ್ರ ಜೊತೆ ಮಾತಾಡೋಣ. ಅದಕ್ಕೂ ಮೊದಲು ಒಂದು ಪುಟ್ಟ ವಿರಾಮ.